ಹಲೋ ಗೈಸ್, ಇದು ಜಿ ಎ ಪರ್ಮ್. ಈ ಎರಡು ಹೆಡ್ಲೈಟ್ಸ್ ಇದೆ. ಈ ಹೆಡ್ಲೈಟ್ಸನ್ನು ಫ್ರಂಟ್ ಸೈಡಲ್ಲಿ ಇಟ್ಕೊಂಡಾಗ ರೈಟ್ ಸೈಡಲ್ಲಿ ಈ ಥರ ಬ್ಲಾಕ್ಸ್ ಬಂದುಬಿಟ್ಟಿದೆ. ಈ ಥರ ಬಂದರೆ ಜಿ ಎ ಪರ್ಮ್ ಅಂತ ಕರಿತೀವಿ. ಇದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಿಗರ್ ಮೂವ್ನ ಹೇಳ್ಕೊಡ್ತೀನಿ. ಈ ಟ್ರಿಗರ್ ಮೂವ್ ಯಾವುದು ಅಂದರೆ ವಿ ಪರ್ಮ್ನ ಸ್ಟಾರ್ಟಿಂಗ್ 4 ಮೂವ್ಸ್: ಆರ್ ಪ್ರೈಮ್ ಯು, ಆರ್ ಪ್ರೈಮ್ ಯು ಪ್ರೈಮ್, ಆರ್ ಪ್ರೈಮ್ ಯು, ಆರ್ ಪ್ರೈಮ್ ಯು ಪ್ರೈಮ್. ಓಕೆ, ಈ ಟ್ರಿಗರ್ ಮೂವ್ನ ಕಲ್ತ್ಕೊಳ್ಳಿ. ಇವಾಗ ಈ ಕ್ಯೂಬನ್ನ ಸಾಲ್ವ್ ಮಾಡೋಣ. ಈ ಥರ ಬಂದರೆ ಈ ಹೆಡ್ಲೈಟ್ಸನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಆವಾಗ ಈ ಬ್ಲಾಕ್ಸ್ ಫ್ರಂಟ್ ಸೈಡಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ 2 ಮೂವ್ಸನ್ನು ನೆನಪಿಟ್ಕೊಳ್ಬೇಕು: ಆರ್ ಟು ಯು, ಆರ್ ಟು ಯು. ಇವಾಗ ಆ ಟ್ರಿಗರ್ ಮೂವ್ನ ಅಪ್ಲೈ ಮಾಡಿ. ಇಷ್ಟಾದಮೇಲೆ ಈ ಪೇರನ್ನು ಇಲ್ಲಿ ತಗೊಂಡು ಬನ್ನಿ. ಈ ವೈಟನ್ನು ವೈಟ್ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಯು ಪ್ರೈಮ್ ಮತ್ತು ಡಿ ಮಾಡಬೇಕು ಒಟ್ಟಿಗೆ. ಈ ಫಿಂಗರಿಂದ ಯು ಪ್ರೈಮ್ ಮಾಡಬೇಕು, ಈ ರಿಂಗ್ ಫಿಂಗರಿಂದ ಡಿ ಮಾಡಬೇಕು ಒಟ್ಟಿಗೆ. ಈ ಥರ ನೋಡಿ, ಈ ಥರ ಒಟ್ಟಿಗೆ ಈ ಥರ ಮಾಡಬೇಕು. ಇಷ್ಟಾದಮೇಲೆ ಫೈನಲಿ ಈ ಕಾರ್ನರ್ನ ಬ್ಯಾಕಲ್ಲಿ ಇನ್ಸರ್ಟ್ ಮಾಡಬೇಕು. ಲಾಸ್ಟಲ್ಲಿ ಡಿ ಪ್ರೈಮ್. ಇಷ್ಟು ಮಾಡಿದ್ರೆ ಕ್ಯೂಬ್ ಸಾಲ್ವ್ ಆಗುತ್ತೆ. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಹೆಡ್ಲೈಟ್ಸ್ ಇದೆ, ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ 2 ಮೂವ್ ನೆನ್ಪಿಟ್ಕೊಳ್ಳಿ: ಆರ್ ಟು ಯು. ಇಷ್ಟಾದಮೇಲೆ ಟ್ರಿಗರ್ ಮೂವ್ನ ಅಪ್ಲೈ ಮಾಡಿ: ಆರ್ ಪ್ರೈಮ್ ಯು, ಆರ್ ಪ್ರೈಮ್ ಯು ಪ್ರೈಮ್. ಈ ಪೇರನ್ನು ಇಲ್ಲಿ ತಗೊಂಡು ಬನ್ನಿ: ಆರ್ ಯು ಪ್ರೈಮ್, ಆರ್ ಪ್ರೈಮ್. ಈ ವೈಟನ್ನು ಈ ವೈಟ್ ಜೊತೆ ಮ್ಯಾಚ್ ಮಾಡಿಬಿಡಿ: ಆರ್ ಪ್ರೈಮ್. ಇಷ್ಟಾದಮೇಲೆ ಈ ಇಂಡೆಕ್ಸ್ ಫಿಂಗರ್ ಮತ್ತು ಈ ರಿಂಗ್ ಫಿಂಗರಿಂದ ಒಟ್ಟಿಗೆ ಯು ಪ್ರೈಮ್ ಮಾಡಬೇಕು, ಇಲ್ಲಿಂದ ಡಿ ಮಾಡಬೇಕು ಒಟ್ಟಿಗೆ. ಇಷ್ಟೇ. ಲಾಸ್ಟಲ್ಲಿ ಈ ಕಾರ್ನರ್ನ ಬ್ಯಾಕ್ ಸೈಡಲ್ಲಿ ಇನ್ಸರ್ಟ್ ಮಾಡಬೇಕು: ಆರ್ ಪ್ರೈಮ್ ಯು ಆರ್, ಲಾಸ್ಟಲ್ಲಿ ಡಿ ಪ್ರೈಮ್. ಇಷ್ಟು ಮಾಡಿದ್ರೆ ಸಾಲ್ವ್.